ಹಾಗೆ ಮಲಗಿ ಯೋಚನೆ ಮಾಡ್ತಿದ್ರೆ ಭೂಮಿಕಾಳಿಗೆ ಒಂದೇ ಆಲೋಚನೆ. ನಿಜಕ್ಕೂ ಅಗ್ನಿ ಯಾಕೆ ಹೀಗೆ ಮಾಡ್ತಿದ್ದಾನೆ? ನಾನಂದರೆ ಇಷ್ಟ ಅಂತ ಹೇಳಿ ಅಪ್ಪ ಅಮ್ಮನ ಹತ್ರ ಒಪ್ಪಿಸಿ ಮದುವೆ ಆದ. ಆದರೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಯಾಕೆ ಹೀಗೆ ಮಾಡ್ತಿದ್ದಾನೆ? ಇದಕ್ಕೇನಾದರೂ ಕಾರಣ ಇದೆಯಾ? ಅಥವಾ ಇಷ್ಟ ಇಲ್ದಿದ್ರೂ ಮದುವೆ ಆಗಿ ಬಂದಿದ್ದಾನ ಅಂತ ಏನೇನೋ ಯೋಚಿಸ್ತಿರುವಾಗ ತುಂಬ ಭಯ ಆಗಿ ಒಮ್ಮೆಯೇ ಹಿಂದೆ ತಿರುಗಿ ನೋಡ್ತಾಳೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಅಷ್ಟರಲ್ಲಿ ಹಾಲು ಉಕ್ಕೋ ಶಬ್ದ ಕೇಳಿಸುತ್ತೆ. ಎದುರು ನೋಡಿದ್ರೆ ಹಾಲು ಉಕ್ಕಿ ಹೋಗ್ತಿದೆ. ತಕ್ಷಣ ಗ್ಯಾಸ್ ಆಫ್ ಮಾಡಿ ಹಿಂದೆ ತಿರುಗಿ ನೋಡ್ತಾಳೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಒಮ್ಮೆ ಅವಳ ಮೈಯೆಲ್ಲ ಬೆವತ್ತು ಹೋಗುತ್ತೆ. ತನಗೆ ಯಾಕಾಗ ಅನ್ನಿಸ್ತು ಎಂಬ ಭಯದಿಂದ ಅಲ್ಲಿಂದ ತಕ್ಷಣ ಹೊರಗೆ ಬಂದುಬಿಡ್ತಾಳೆ. ನಿಜಕ್ಕೂ ನನಗೇನಾಗಿದೆ? ನಾನು ಯಾಕೆ ಈಗ ಫೀಲ್ ಆಗ್ತಿದ್ದೀನಿ? ಒಂದು ವೇಳೆ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ನನಗೆ ಹೀಗೆ ಅನ್ನಿಸ್ತಿದೆಯಾ ಅಂತ ಯೋಚಿಸ್ತಾ ಯಾವಾಗ ನಿದ್ರಿಸಿದ್ಲೋ ಅವಳಿಗೆ ತಿಳಿಯದು. ಮರುದಿನ ಪ್ರತಿದಿನದಂತೆ ನಿದ್ರೆಯಿಂದ ಎದ್ಲು. ಅಷ್ಟೇ ಕೆಲಸದವ್ರ ಕೆಲಸ ಮುಗಿಸಿ ಹೊರಟು ಹೋಗಿದ್ರು. ಭೂಮಿಕಾ ಒಬ್ಬಳೇ ಆ ಮನೆಯಲ್ಲಿದ್ದಾಳೆ. ಅಗ್ನಿ ಕೂಡ ಕೆಲಸದವ್ರ ಜೊತೆಗೆ ಹೋಗ್ಬಿಟ್ಟಿರೋದ್ರಿಂದ ಏನು ಮಾಡಬೇಕಂತ ತಿಳಿದೆ ಕಾಫಿ ಕುಡಿಯೋಣ ಅಂತ ಅಡುಗೆ ಮನೆ ಕಡೆ ಹೋಗ್ತಾಳೆ. ಅಷ್ಟರಲ್ಲೇ ಫ್ರೆಶ್ ಆಗಿದ್ದ ಭೂಮಿಕಾ ಏನೋ ಯೋಚಿಸ್ತಾ ಕಾಫಿ ಇಡ್ತಾಳೆ. ಅಡುಗೆ ಮನೆಯಲ್ಲಿ ನಿಂತು ಹಾಲು ಕಾಯಿಸ್ತಾ ಏನೋ ಯೋಚನೆಯಲ್ಲಿ ಮುಳುಗಿರ್ತಾಳೆ. ಆಗ ಭೂಮಿಕಾಳ ಹಿಂದೆ ಯಾರೋ ಹತ್ರ ಬಂದು ಅವಳ ಸೊಂಟದ ಮೇಲೆ ಕೈ ಇಟ್ಟಂತೆ ಅವಳಿಗೆ ಅನ್ನಿಸ್ತು. ನಿಜವಾಗಿಯೂ ಮನೆಯಲ್ಲಿ ಏನಾದರೂ ಇದೆಯಾ ಎಂಬ ಆಲೋಚನೆ ಭೂಮಿಕಾಳಿಗೆ ಬರುತ್ತೆ. ಎಷ್ಟು ಯೋಚಿಸಿದ್ರೂ ಅವಳ ಭಯ ಹೋಗ್ತಾ ಇಲ್ಲ. ಇಡೀ ಮನೆಯ ಕಿಟಕಿ ಬಾಗಿಲುಗಳೆಲ್ಲ ಹಾಕಿದೆ. ಒಳಗಡೆ ಮಾತ್ರ ಅವಳಿಗೆ ಇಷ್ಟ ಬಂದಷ್ಟು ತಿರುಗಾಡಬಹುದು. ಇವೆಲ್ಲವನ್ನು ಯೋಚಿಸ್ತಿದ್ರೆ ಅವಳಿಗೆ ತುಂಬ ಕೋಪ ಬರುತ್ತೆ. ಅಗ್ನಿ ಜೊತೆ ನಿನ್ನೆ ಮಾತಾಡಬೇಕು ಅಂದ್ಕೊಂಡಿದ್ಲು. ಆದರೆ ಆ ಭಯದಿಂದಾಗಿ ಅಗ್ನಿ ಜೊತೆ ಮಾತಾಡೋ ಅವಕಾಶ ಸಿಗಲಿಲ್ಲ. ಇವೆಲ್ಲ ಯೋಚಿಸುವಾಗ ಅವಳ ಮನಸ್ಸು ಮತ್ತೆ ಬದಲಾಗುತ್ತೆ. ನಿಜಕ್ಕೂ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈಗ ಯಾಕೆ ಇಟ್ಟಿದ್ದಾನೆ? ನನ್ನನ್ನು ಹೀಗೆ ಬಿಟ್ಟರೆ ಇನ್ನೇನು ಕೆಲವು ದಿನಗಳಲ್ಲಿ ನನಗೆ ಖಂಡಿತ ಹುಚ್ಚು ಹಿಡಿಯುತ್ತೆ. ಯಾರೂ ಮಾತಾಡೋರಿಲ್ಲ. ಮದುವೆ ಆದವನು ಸರಿಯಾಗಿ ನೋಡ್ಕೊಳ್ತಿದ್ದಾನ ಅಂದರೆ ಅದೂ ಇಲ್ಲ. ಬರ್ತಾನೆ ಹೋಗ್ತಾನೆ, ಕನಿಷ್ಠ ನನ್ನ ಹೊರಗೆ ಹೋಗೋದಕ್ಕೆ ಬಿಡದೆ ಬಾಗಿಲು ಹಾಕಿ ಹೋಗ್ತಾನೆ. ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ ಫೋನ್ ಕೂಡ ಇಲ್ಲದಂತೆ ಮಾಡಿದ್ದಾನೆ. ಕನಿಷ್ಠ ಹೊರಗಿನ ಜಗತ್ತಿನಲ್ಲಿ ಏನು ನಡೀತಿದೆ ಅಂತ ತಿಳಿಯೋದಕ್ಕೆ ಟಿವಿಯು ಮನೆಯಲ್ಲಿಲ್ಲ. ನಿಜಕ್ಕೂ ನಾನೇನು ಮಾಡಬೇಕು ಅಂತ ಸಂಕಟ ಪಡ್ತಾಳೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸಿನಲ್ಲಿ ಪದೇ ಪದೇ ಬರ್ತಿರೋ ಪ್ರಶ್ನೆ, ಅಗ್ನಿ ಯಾಕೆ ತನ್ನ ಮದುವೆಯಾಗಿಲ್ಲಿ ಕರ್ಕೊಂಡು ಬಂದು ಇಟ್ಟಿದ್ದಾನೆ? ಅಷ್ಟರಲ್ಲೇ 2 ತಿಂಗಳು ಕಳೆದು ಹೋಗಿರೋದ್ರಿಂದ ಅವಳ ತಾಳ್ಮೆ ಈಗ ಮುಗಿದು ಹೋಗಿದೆ. ಇಂದು ಹೇಗಾದರೂ ಮಾಡಿ ಅವನನ್ನು ಕೇಳಿ ತೀರ್ಮಾನ ಮಾಡಿಕೊಳ್ಬೇಕು ಎಂಬ ಹಠ ಮತ್ತು ಕೋಪ ಅವಳಲ್ಲಿ ಹೆಚ್ಚಾಯಿತು. ಹಾಗೆ ಅವನನ್ನು ಕೇಳಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋದ್ಲೇ ಆ ದಿನ ಕಳೀತಾಳೆ. ಅಂದು ಅಗ್ನಿ ಮನೆಗೆ ಬರೋವರೆಗೂ ಮಲಗಬಾರ್ದು ಅಂತ ನಿರ್ಧರಿಸಿ ಅವನು ಕೋಣೆಯ ಹೊರಗೆ ಕೂತಿರ್ತಾಳೆ. ಅವನು ಬಂದು ಹೋಗೋದು ತಿಳಿಯದೇ ಇರಬಹುದು ಎಂಬ ಕಾರಣಕ್ಕೆ ಬಾಗಿಲಲ್ಲೇ ಕಾಯ್ತಾಳೆ. ಬಹಳ ಸಮಯ ಕಳೆದು ಹೋದರೂ ಅಗ್ನಿ ಬರೋದಿಲ್ಲ. ಆದರೂ ತಾನು ಪಡ್ತಿರೋ ಸಂಕಟದ ಮುಂದೆ ಈ ಕಾಯುವಿಕೆ ದೊಡ್ಡದಲ್ಲ ಅಂತ ಹಾಗೆ ಎದುರು ನೋಡ್ತಿರ್ತಾಳೆ. ಬಹಳ ಹೊತ್ತಿನ ನಂತರ ಭೂಮಿಕಾಳಿಗೆ ತಿಳಿಯದಂತೆ ನಿದ್ರೆ ಬಂದುಬಿಡುತ್ತೆ. ಸ್ವಲ್ಪ ಸಮಯದ ನಂತರ ತನ್ನನ್ನು ದಾಟ್ಕೊಂಡು ಯಾರೋ ಹೋಗ್ತಿರೋ ಅನುಭವ ಆಯಿತು. ತಕ್ಷಣ ಕಣ್ಬಿಟ್ಟು ನೋಡಿದ್ರೆ ಅಗ್ನಿ ಬಂದಿದ್ದಾನೆ. ಬಾಗಿಲು ತೆಗೆದು ತನ್ನ ಕೋಣೆಗೆ ಹೋಗ್ತಿದ್ದಾನೆ. ಭೂಮಿಕಾ ನಿಲ್ಲಿಸಿ ಅಂತ ಓಡಿ ಬಂದ್ಲು. ಅಗ್ನಿ ಯಾವುದನ್ನು ಲೆಕ್ಕಿಸದೆ ಹೋಗ್ತಿದ್ದಾನೆ. ಅವನೆರಡು ಕೈಗಳನ್ನ ಹಿಡಿದು, ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನಿಜಕ್ಕೂ ನೀವು ನನ್ನನ್ನು ಯಾಕೆ ಮದುವೆ ಆದ್ರಿ? ಇಲ್ಲೇ ಕರ್ಕೊಂಡು ಬಂದು ಯಾಕೆ ನನ್ನನ್ನು ಹೀಗೆ ಹಾಕಿದ್ದೀರಿ? ಅಷ್ಟು ಇಷ್ಟ ಇಲ್ದಿದ್ರೆ ಮದುವೆ ಆಗದೆ ಇರ್ಬೋದಿತ್ತಲ್ವಾ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಭಯವಿದ್ದರೂ ಇಡೀ ದಿನ ಯೋಚಿಸಿದ್ರಿಂದ ಅವಳಿಗೆ ಹೀಗೆ ಕೇಳೋದೇ ಸರಿ ಅನ್ನಿಸ್ತು. ಧೈರ್ಯ ತಂದುಕೊಂಡು ಕೇಳಿಬಿಟ್ಲು. ಆದರೆ ಅಗ್ನಿ ಸ್ವಲ್ಪವೂ ತಲೆ ಕೆಡಿಸ್ಕೊಳ್ದೆ ತನ್ನ ಕೋಣೆಯ ಬಾಗಿಲು ತೆಗೆದು ಒಳಗೆ ಹೋಗ್ತಿದ್ದಾನೆ. ಭೂಮಿಕಾ ಅವನ ಕೈಯಿಂದ ಬಿಡಿಸ್ಕೊಂಡು ಅವನ ಹಿಂದೆ ಹೋಗಿ, ಯಾಕೆ ನೀವು ಹೀಗೆ ಮಾಡ್ತಿದ್ದೀರಾ? ಹೀಗೆ ಮಾಡೋದಾದರೆ ನನಗೆ ಡೈವೋರ್ಸ್ ಕೊಡಿ, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ಕೋಪದಿಂದ ಹೇಳಿದ್ಲು. ನಡೀತಿದ್ದ ಅಗ್ನಿ ಒಂದು ಕ್ಷಣ ನಿಂತು ಕಣ್ಣುಗಳನ್ನ ಕೆಂಪು ಮಾಡಿಕೊಂಡ. ತಕ್ಷಣ ಭೂಮಿಕಾಳನ್ನು ಹಿಡಿದು ಜೋರಾಗಿ ಬೆಡ್ ಮೇಲೆ ಎಸೆದು ಅವಳ ಮೇಲೆ ಬಂದ. ಆವೇಶದಿಂದ ಅವಳನ್ನ ಕದಲದಂತೆ ಹಿಡಿದು ಬಲವಂತ ಮಾಡೋದಕ್ಕೆ ಹೋದ. ತಕ್ಷಣ ಭೂಮಿಕಾ ನಿಲ್ಲಿಸಿ ಅಂತ ಕಿರ್ಚಿದ್ಲು. ಆದರೂ ಅಗ್ನಿ ಕೇಳದೆ ಬಲವಂತ ಮಾಡ್ತಿದ್ದ. ಭಯದಿಂದ ಗಟ್ಟಿಯಾಗಿ ಕಿರ್ಚ್ತಾ ನಿಲ್ಲಿಸಿ ಅನ್ನುತ್ತಾ ಭೂಮಿಕಾ ಅವನನ್ನು ಹಿಂದಕ್ಕೆ ತಳ್ತಿದ್ದಾಳೆ.
ಅಷ್ಟೇ ವೇಗದಲ್ಲಿ ಮತ್ತೆ ಭೂಮಿಕಾಳ ಮೇಲೆ ಬಂದು, ಯಾಕೆ ಅಳ್ತಿದ್ಯಾ, ನಿನಗೆ ಬೇಕಾಗಿದ್ದು ಇದೇ ಅಲ್ವಾ ಅಂತ ಅವಳು ಸೀರೆ ಎಳೆಯೋದಕ್ಕೆ ಹೋದ. ನಾನು ಇದರ ಬಗ್ಗೆ ಹೇಳಿಲ್ಲ, ಪ್ಲೀಸ್ ಈಗ ಮಾಡಬೇಡಿ, ನಿಲ್ಲಿಸಿ ಅಂತ ಭೂಮಿಕಾ ಒದ್ದಾಡಿದ್ಲು. ಭೂಮಿಕಾಳ ಮೇಲೆ ಕೂತಿದ್ದ ಅಗ್ನಿ ಅವಳ ಮುಖ ಹಿಡಿದು, ಇಲ್ಲಿ ನೋಡು, ನಿನಗಿಲ್ಲಿ ತಿನ್ನೋದಕ್ಕೆ ಯಾವುದೂ ಕಡಿಮೆ ಇಲ್ಲ, ಹಾಕ್ಕೊಳ್ಳೋದಕ್ಕೆ ಬಟ್ಟೆಗಳಿಗೂ ತೊಂದರೆ ಇಲ್ಲ, ಆದರೂ ಇಲ್ಲಿರಲು ನಿನಗೆ ಏನು ಸಂಕಟ ಅಂದ. ಅವನು ನೀಡಿದ ಭಯಕ್ಕೆ ಈಗ ಭೂಮಿಕಾಳ ಬಾಯಿಂದ ಮಾತು ಬರ್ತಿಲ್ಲ. ಹುಡುಗಿಯ ಜೀವನದಲ್ಲಿ ಅವು ಮಾತ್ರ ಅಲ್ಲ, ಗಂಡನ ಪ್ರೀತಿಯೂ ಬೇಕು ಅಂತ ಹೇಳಬೇಕೆಂದಿತ್ತು. ಆದರೆ ಈಗ ಅವನು ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಅದು ಹೇಳಿದ ತಕ್ಷಣ ಮತ್ತೆ ಹಾಗೆ ಮಾಡ್ತಾನೋ ಎಂಬ ಭಯದಿಂದ ಏನು ಮಾತಾಡದೆ ಮೆಲ್ಲಗ ಕೋಣೆಯಿಂದ ಹೊರಗೆ ಬರೋದಕ್ಕೆ ನೋಡ್ತಾಳೆ. ಅವಳು ಕೋಣೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ಅಗ್ನಿ ಕೋಪದಿಂದ ಬಾಗಿಲು ಹಾಕ್ಕೊಳ್ತಾನೆ. ಹೊರಗೆ ಬಂದು ಭೂಮಿಕಾಳಿಗೆ ಮನಸ್ಸಿಗೆ ತುಂಬ ಸಂಕಟ ಆಗುತ್ತೆ. ಅಗ್ನಿ ಯಾಕೆ ತನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ತಿಳಿತಿಲ್ಲ. ಮೆಲ್ಲಗೆ ತನ್ನ ಕೋಣೆಗೆ ಹೋಗಿ ಬೆಡ್ ಮೇಲೆ ಮಲಗಿ ಅಳುತ್ತಾ ಹಾಗೆ ನಿದ್ರಿಸ್ತಾಳೆ. ನಿದ್ರಿಸಿದ ಬಹಳ ಹೊತ್ತಿನ ನಂತರ ಯಾರೋ ತನ್ನ ಪಕ್ಕದಲ್ಲೇ ಇದ್ದಾರೆ ಅಂತ ಅನ್ನಿಸ್ತು. ಅವಳು ಅದನ್ನು ಕನಸು ಅಂದ್ಕೊಂಡು ಕಣ್ಬಿಟ್ಟು ನೋಡಲು ಹೋಗಲಿಲ್ಲ. ನಿದ್ರೆಯಲ್ಲಿ ಯಾರೋ ತನ್ನ ಹತ್ತಿರ ಇರುವಂತೆ ಅನ್ನಿಸ್ತು. ಸ್ವಲ್ಪ ಹೊತ್ತಿಗೆ ಯಾರೋ ತನ್ನನ್ನು ಅಪ್ಪಿಕೊಂಡಂತೆ ಅನ್ನಿಸ್ತು. ಅವಳು ಇದೆಲ್ಲ ನಿಜ ಅಲ್ಲ ಅಂದ್ಕೊಂಡಿದ್ದರಿಂದ ಆ ಸಂಕಟದಲ್ಲಿ ಆ ಅಪ್ಪುಗೆ ಅವಳಿಗೆ ತುಂಬ ಸಮಾಧಾನ ನೀಡಿತು. ಅವಳು ಕೂಡ ಅಪ್ಪಿಕೊಂಡ ಆ ವ್ಯಕ್ತಿಯನ್ನೇ ಗಟ್ಟಿಯಾಗಿಟ್ಕೊಂಡು ಅದರಲ್ಲಿ ಸಾಂತ್ವನ ಹುಡುಕ್ತಾಳೆ. ಹಾಗೆ ಇಟ್ಕೊಂಡಾಗ ಅವಳಿಗೆ ತುಂಬ ಧೈರ್ಯ ಬಂತು. ತುಂಬ ಹಾಯಾಗಿ ನಿದ್ರೆ ಬಂತು. ತನ್ನ ಜೊತೆ ಯಾರೋ ಇದ್ದಾರೆ ಎಂಬ ಧೈರ್ಯದಲ್ಲಿ ರಾತ್ರಿ ಇಡೀ ಮಲಗಿದ್ಲು. ಬೆಳಗಾಯಿತು. ಭೂಮಿಕಾ ಎದ್ಲು. ಎದ್ದ ತಕ್ಷಣ ರಾತ್ರಿ ನಡೆದದ್ದು ಕನಸೋ ಅಥವಾ ನಿಜವೋ ಅಂತ ಯೋಚಿಸಿದ್ಲು. ಯಾವುದಾದ್ರೇನಂತೆ, ನನಗಂತೂ ಹಾಯಾಗಿ ನಿದ್ರೆ ಬಂತಲ್ಲ ಅಂತ ಅದರ ಬಗ್ಗೆ ಯೋಚಿಸೋದನ್ನು ಬಿಟ್ಬಿಟ್ಲು. ಇನ್ನು ಅಗ್ನಿ ವಿಷಯಕ್ಕೆ ಬಂದರೆ ಅವನವಳನ್ನ ಪೂರ್ಣವಾಗಿ ನಿರ್ಲಕ್ಷಿಸಿದ್ದಾನೆ. ತಾನು ಎಲ್ಲಿದ್ದೀನಿ ಎಂಬುದು ಕೂಡ ಭೂಮಿಕಾಗೆ ತಿಳಿದಿಲ್ಲ. ಯಾಕಂದರೆ ಅಗ್ನಿ ಜೊತೆ ಏರ್ಪೋರ್ಟ್ನಲ್ಲಿ ಇಳಿದು ಕಾರ್ ಹತ್ತಿದಾಗಿಂದ ಭೂಮಿಕಾ ನಿದ್ರಿಸ್ತಿದ್ಲು. ತಾನು ಯಾಕಷ್ಟು ಗಾಢವಾಗಿ ನಿದ್ರಿಸ್ತಿದ್ದೆ ಅಂತ ಅವಳಿಗೆ ತಿಳಿತಿಲ್ಲ. ಕಣ್ಣು ಬಿಟ್ಟು ನೋಡೋಷ್ಟರಲ್ಲಿ ಮನೆ ಮುಂದೆ ಇರ್ತಿದ್ಲು. ಆಗಾಗ ಅವಳು ಯಾವ ದಾರಿಯಿಂದ ಬಂದಳು, ಎಷ್ಟು ದೂರ ಬಂದಳು ಎಂಬುದು ಅವಳಿಗೆ ಗೊತ್ತಿಲ್ಲ. ಬಹಳ ಹೊತ್ತು ಯೋಚಿಸಿದ ನಂತರ ಅವಳಿಗೆ ತನ್ನ ಕೋಣೆಯ ಬಾಲ್ಕನಿ ನೆನಪಿಗೆ ಬರುತ್ತೆ. ತಕ್ಷಣ ಬಾಲ್ಕನಿ ಹತ್ರ ಹೋಗೋರಾಗ ನೋಡ್ತಾಳೆ. ಅಗ್ನಿ ನಿನಗೆ ಏನು ಕಡಿಮೆ ಇದೆ ಅಂತ ಕೇಳಿದ್ನಲ್ಲ, ಅದಕ್ಕೆ ಅವಳು ಇನ್ನು ಮುಂದೆ ಮನೆಯಲ್ಲಿರೋ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ, ಅವನ ಮನಸ್ಸು ಬದಲಾಗಿ ಅಸಲಿ ಕಾರಣ ಹೇಳೋವರೆಗೂ ನಾನು ಹೀಗೆ ಇರ್ತೀನಿ ಅಂದ್ಕೊಂಡು ಫ್ರೆಶ್ ಆಗೋದಕ್ಕೆ ಹೋಗ್ತಾಳೆ. ದಿನದಂತಲ್ಲದೆ ಇಂದು ಹೊಸದಾಗಿ ಡ್ರೆಸ್ ಹಾಕ್ಕೊಳ್ತಾಳೆ. ಒಂದು ಬಿಳಿ ಬಣ್ಣದ ಉದ್ದನೆಯ ಗೌನ್ ಧರಿಸಿ ಇಡೀ ಮನೆ ಸುತ್ತಾಡ್ತಾಳೆ. ಆಗ ಅವಳಿಗೆ ಒಂದು ಉಪಾಯ ಉಳಿಯುತ್ತೆ. ತನಗೆ ಹೊರಗೆ ಹೋಗಬೇಕು ಅನಿಸುತ್ತೆ. ಆದರೆ ಅಗ್ನಿ ಎಲ್ಲ ಬಾಗಿಲು ಹಾಕ್ಕೊಂಡು ಹೋಗಿರ್ತಾನಲ್ಲ, ಹೇಗೆ ಹೋಗೋದು? ತಾನು ಎಲ್ಲಿದ್ದೀನಿ ಅಂತ ಭೂಮಿಕಾಗೆ ಗೊತ್ತಿಲ್ಲ. ಬಾಲ್ಕನಿಯಿಂದ ಹೊರಗೆ ನೋಡಿದ್ರೆ ಕೇವಲ ದಟ್ಟವಾದ ಮರಗಳು ಮಾತ್ರ ಕಾಣ್ತಿವೆ. ಹೋಗಬೇಕು ಅಂತ ನಿರ್ಧರಿಸಿದ್ದೀನಿ, ಆದರೆ ಭಯ ಆಗ್ತಿದೆ ಅಂದ್ಕೊಳ್ತಾಳೆ. ನಿರ್ಧಾರ ಮಾಡಿದ ಮೇಲೆ ಯೋಚಿಸೋದು ವ್ಯರ್ಥ ಅಂದ್ಕೊಂಡು ತನ್ನ ಸೀರೆಗಳನ್ನು ತೆಗೆದು ಒಂದಕ್ಕೊಂದು ಗಂಟು ಹಾಕಿ ಬಾಲ್ಕನಿಯಿಂದ ಕೆಳಗೆ ಬಿಡ್ತಾಳೆ. ಮನೆಯಲ್ಲಿ ಅಗ್ನಿ ಅಷ್ಟೇನು ಪ್ರೀತಿಯಿಂದ ನೋಡ್ತಿಲ್ಲ. ಇಲ್ಲಿ ನರಕದ ಅನುಭವವಾಗ್ತಿದೆ. ಇದಕ್ಕಿಂತ ಹೆಚ್ಚಾಗಿ ಪ್ರಾಣಕ್ಕೆ ಭಯಪಡುವಂಥದ್ದೇನೇನಿದೆ ಅಂತ ತನಗೆ ತಾನೇ ಧೈರ್ಯ ತುಂಬಿಕೊಳ್ತಾಳೆ. ಯಾಕಂದರೆ ಅವಳು ಹೊರಗೆ ಹೋಗಬೇಕು. ಹೊರಗೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಹೋದವಳು ವಾಪಸ್ ಬರ್ತಾಳೋ ಇಲ್ವೋ ಅದೋ ಗೊತ್ತಿಲ್ಲ. ಹೇಗೋ ಧೈರ್ಯ ತಂದುಕೊಂಡು ಆ 4 ಗೋಡೆಗಳಿಂದ ಹೊರಗಿನ ಪ್ರಪಂಚ ನೋಡಲು ಬಯಸ್ತಾಳೆ. ಕಷ್ಟಪಟ್ಟು ಆ ಸೀರೆಗಳನ್ನ ಹಿಡಿದು ಜಾಗರೂಕತೆಯಿಂದ ಕೆಳಗೆ ಇಳಿತಾಳೆ. ಇಳಿದು ಸುತ್ತಲೂ ನೋಡ್ತಾಳೆ. ಅವಳು ಕೇವಲ ಆ ಮನೆಯ ಕಾಂಪೌಂಡ್ ಒಳಗಿದ್ದಾಳೆ. ಈಗ ಗೇಟ್ ಹಾರಿ ಹೊರಗೆ ಹೋಗಬೇಕಲ್ಲ, ದೇವರೇ ಅಂದ್ಕೊಳ್ತಾಳೆ. ಪರವಾಗಿಲ್ಲ, ಏನಾದರೂ ಮಾಡ್ತೀನಿ ಅಂತ ಗೇಟ್ ಹಾರಿ ಹೊರಗೆ ಕಾಲಿಡ್ತಾಳೆ. ಹೊರಗೆ ಕಾಲಿಟ್ಟಾಗ ಸುತ್ತಲೂ ಕಾಡಿನ ಮರಗಳಲ್ಲದೆ ಏನೂ ಕಾಣ್ತಿಲ್ಲ. ಹಾಗೆ ಕಾಡಿನೊಳಗೆ ನಡೀತಾಳೆ. ಹೋದ ದಾರಿ ಮರಿಬಾರ್ದು ಅಂತ ಎಲೆಗಳನ್ನು ಕಿತ್ತು ದಾರಿಯುದ್ದಕ್ಕೂ ಹಾಕ್ತಾ ಹೋಗ್ತಾಳೆ. ನಡೀತಿರುವಾಗ ಭೂಮಿಕಾಗೆ ಅರ್ಥ ಆಗುತ್ತೆ, ಅಗ್ನಿ ತನ್ನನ್ನು ಒಂದು ಕಾಡಿನ ಮಧ್ಯೆ ಇರಿಸಿದ್ದಾನೆ ಅಂತ. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ತಿಳಿತಿಲ್ಲ. ತಾನೇನು ಶ್ರೀಮಂತ ಹುಡುಗಿ ಅಲ್ಲ, ಹಣಕ್ಕಾಗಿ ಹೀಗೆ ಮಾಡೋದಕ್ಕೆ. ತುಂಬಾ ಸುಂದರವಾಗಿರುವಂಥ ಹುಡುಗಿನೂ ಏನಲ್ಲ. ಭೂಮಿಕಾ ಸುಂದರವಾಗಿದ್ದಾಳೆ, ಅವಳ ಮಾತು ಕೇಳಬೇಡಿ. ಒಂದು ವೇಳೆ ಸುಂದರವಾಗಿದ್ದರೆ ಅಗ್ನಿ ಇದುವರೆಗೂ ನನ್ನ ಮುಟ್ಟದೆ ಯಾಕಿರ್ತಿದ್ದ ಅಂದ್ಕೊಳ್ತಾ ನಡೀತಿರುವಾಗ ಅವಳ ಹಿಂದೆ ಯಾರೋ ನಡೆದ ಶಬ್ದ ಕೇಳಿಸ್ತು.
ಕಾಡಿನಲ್ಲಿ ಒಬ್ಬಳೇ ನಡೀತಿರುವಾಗ ಯಾರೋ ಗಮನಿಸ್ತಿದ್ದಾರೆ ಅಂದರೆ ಹೇಗಿರಬೇಡ. ಒಮ್ಮೆ ಎದೆ ಬಡಿತ ಜೋರಾಯಿತು. ಭಯ ಶುರುವಾಯಿತು. ಯಾರೋ ತನ್ನ ಹಿಂದೆ ಬರ್ತಿದ್ದಾರೆ ಎಂಬ ಅನುಭವ ಆಯಿತು. ಮೊದಲು ತುಂಬ ಭಯ ಆಯಿತು. ನಂತರ ಯೋಚಿಸಿದ್ಲು, ಯಾರೂ ಇಲ್ಲದ ಈ ಜಾಗದಲ್ಲಿ ಯಾರೋ ಒಬ್ಬರು ಜೊತೆಗಿದ್ದಾರೆ ಅಂದ್ಕೊಂಡು ಮುಂದೆ ಹೋಗೋಣ ಅಂತ ಧೈರ್ಯ ತಂದುಕೊಳ್ತಾಳೆ. ಯಾರೋ ತನ್ನನ್ನು ಹಿಂಬಾಲಿಸ್ತಿದ್ದಾರೆ ಎಂಬ ಧೈರ್ಯದೊಂದಿಗೆ ಸುತ್ತಲಿನ ಪ್ರಕೃತಿಯನ್ನು ಆನಂದಿಸುತ್ತಾ ನಡೀತಾಳೆ. ಕಡುಗತ್ತಲೆಯ ಕಾಡಿನಲ್ಲಿ ಬಿಳಿ ಬಣ್ಣದ ಉದ್ದನೆಯ ಗೌನ್ ತೊಟ್ಟ ಭೂಮಿಕಾ ನಡೀತಿದ್ರೆ ಒಬ್ಬ ದೇವಕನ್ಯೆ ಅಲ್ಲಿ ನಡೀತಾ ಇರುವಂತೆ ಕಾಣ್ತಿತ್ತು. ಕಾಡಿನಲ್ಲಿದ್ದ ವಿಧ ವಿಧವಾದ ಹೂಗಳನ್ನು ನೋಡಿ ಅವಳಿಗೆ ಅವುಗಳು ಕಿತ್ಕೊಳ್ಬೇಕನ್ನಿಸ್ತು. ಆದರೆ ಎಲ್ಲಿ ಕೈ ಹಾಕಿದ್ರೆ ಏನಾಗುತ್ತೋ ಎಂಬ ಭಯ. ಹಾಗಾಗಿ ಕೇವಲ ನೋಡುತ್ತಾ ಆನಂದಿಸ್ತಾ ಸಾಕ್ತಾಳೆ. ಅಷ್ಟರಲ್ಲಿ ಅವಳಿಗೆ ದೂರದಲ್ಲಿ ಒಂದು ಮನೆಯಂತೆ ಕಾಣಿಸ್ತು. ಒಂದು ಕ್ಷಣ ಜೀವ ಬಂದಂತಾಯಿತು. ಇಂತಹ ಜಾಗದಲ್ಲಿ ಮನೆ ಇರೋದೇ, ಅಲ್ಲಿ ನಾನು ಯಾರ ಜೊತೆ ಆದರೂ ಮಾತಾಡ್ಬೋದು, ಕನಿಷ್ಠ ಫೋನಾದರೂ ಸಿಗಬಹುದು ಅಂತ ವೇಗವಾಗಿ ಅಲ್ಲಿಗೆ ಹೋಗ್ತಾಳೆ. ತನ್ನ ಹಿಂದೆ ಬರ್ತಿದ್ದವರನ್ನು ಅವಳು ಪೂರ್ಣವಾಗಿ ಮರೆತು ಬಿಡ್ತಾಳೆ. ಆ ಮನೆಯ ಹತ್ರ ಹೋಗ್ತಿದ್ದಂತೆ ಅದು ಒಂದು ಹಾಳು ಬಿದ್ದ ಮನೆಯಂತೆ ಕಾಣೋದಕ್ಕೆ ಶುರುವಾಯಿತು. ಅಯ್ಯೋ, ಇದೇನಿದು ಹೀಗಿದೆ, ಎಷ್ಟು ಆಸೆಯಿಂದ ಯಾರಾದರೂ ಸಿಗ್ತಾರೆ ಅಂತ ಬಂದಲ್ಲ ಅಂದ್ಕೊಡತ್ಲೆ ಅದರ ಹತ್ರ ಹೋಗ್ತಾಳೆ. ಆ ಮನೆ ತುಂಬ ದೊಡ್ಡದಾಗಿದೆ, ಒಂದು ಕೋಟೆಯಂತಿದೆ. ಆದರೆ ಅದು ಅರ್ಧ ಸುಟ್ಟು ಹೋಗಿದೆ ಮತ್ತು ಪಾಳು ಬಿದ್ದಿದೆ. ಹಾಗೆ ನೋಡ್ತಾ ಹೋಗ್ತಿದ್ದ ಭೂಮಿಕಾಳಿಗಿದ್ದಕ್ಕಿದ್ದಂತೆ ಒಂದು ದೊಡ್ಡ ಹಾವು ಎದುರಾಯಿತು. ಅಷ್ಟು ದೊಡ್ಡ ಹಾವನ್ನು ಕಂಡ ಭೂಮಿಕಾ ಭಯದಿಂದ ಆಘಾತಕ್ಕೊಳಗಾಗಿ ಪ್ರಜ್ಞೆ ತಪ್ಪಿದ್ದು ಹೋಗ್ತಾಳೆ. ಅವಳು ಬಿದ್ದಿದ್ದಾಗ ಮುಸುಕಾಗಿ ಸ್ವಲ್ಪ ಕಾಣಿಸ್ತಿರುತ್ತೆ. ಅವಳು ಬಿದ್ದಿದ ತಕ್ಷಣ ಅವಳ ಹತ್ರ ಯಾರೋ ಬಂದರು. ಅವರು ಬಂದ ತಕ್ಷಣ ಆ ಹಾವಲ್ಲಿಂದ ಮಾಯ ಆಯಿತು. ಎಲ್ಲಿಗೋಯ್ತು ಅಂತ ತಿಳಿಲಿಲ್ಲ. ಅವರು ಭೂಮಿಗಳನ್ನು ಎತ್ಕೊಂಡ್ರು. ಅವರು 6 ಅಡಿ ಎತ್ತರ ಇದ್ದರು. ನೀಲಿ ಕಣ್ಣುಗಳು, ಬಿಳಿ ಶರೀರ, ಅದರ ಮೇಲೆ ಕಪ್ಪು ಗಡ್ಡ ಮತ್ತು ಕೂದಲು. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಅವರು ತುಂಬ ಅಂದರೆ ತುಂಬ ಸುಂದರವಾಗಿದ್ದರು. ಅವ್ರು ಹಾಗೆತ್ಕೊಂಡ ನಂತರ ಭೂಮಿಕಾ ಮೆಲ್ಲ ಕಂಡುಬಿಡ್ತಾಳೆ. ಅಷ್ಟು ಸುಂದರವಾದ ವ್ಯಕ್ತಿ ಭೂಮಿಕಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರುವಾಗ ಅವಳಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೆ ಅವರಿಗೆ ಮುತ್ತಿಡ್ತಾಳೆ. ಅಯ್ಯೋ, ನಾನು ಯಾಕೆ ಹೀಗೆ ಮಾಡಿದೆ? ಯಾರೋ ಏನೋ ತಿಳಿದೆ ಮುತ್ತು ಕೊಟ್ಟನಲ್ಲ, ನಿಜಕ್ಕೂ ಏನು ನಡೀತಿದೆ ಅಂತ ಒಮ್ಮೆಲೆ ಬೆಚ್ಚಿಬಿದ್ದು ಕಂಡುಬಿಡ್ತಾಳೆ. ಕಂಡುಬಿಟ್ಟು ನೋಡಿದಾಗ ಅವಳು ತನ್ನ ಕೋಣೆಯಲ್ಲಿದ್ದಾಳೆ. ಏನಿದು, ಇದೆಲ್ಲ ಕನಸಾ ಅಂತ ಸುತ್ತಲೂ ನೋಡ್ತಾಳೆ. ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನ ನೋಡ್ತಾಳೆ. ಇವೇ ಬಟ್ಟೆಗಳನ್ನ ಹಾಕೊಂಡು ನಾನು ಹೊರಗೋಗಿದ್ದೆ, ಇದು ಕನಸು ಹೇಗಾಗುತ್ತೆ ಅಂತ ಬೆಡ್ ಮೇಲಿಂದ ಹೇಳ್ತಾಳೆ. ಹೇಳುವಾಗ ಅವಳ ಕಾಲಿನಲ್ಲಿ ತುಂಬ ನೋವು ಕಾಣಿಸ್ಕೊಳ್ಳುತ್ತೆ. ಕಾಲು ನೋಡಿದ್ರೆ ಸಣ್ಣ ಗಾಯವಾಗಿರುತ್ತೆ. ಅವಳು ಹಾವನ್ನು ನೋಡಿ ಬಿದ್ದಾಗ ಗಾಯ ಆಗಿರಬೇಕು. ಹಾಗಾಗಿ ಇದು ಕನಸಾಗಲು ಸಾಧ್ಯವೇ ಇಲ್ಲ, ಇದು ಖಂಡಿತ ನಿಜ ಅಂದ್ಕೊಳ್ತಾ ಬಾಲ್ಕನಿ ಕಡೆ ನಡೀತಾರೆ. ಆದರೆ ಅವಳು ಕಟ್ಟಿದ ಸೀರೆಗಳು ಅಲ್ಲಿರೋದಿಲ್ಲ. ನಾನೀಗೇನು ಮಾಡಬೇಕು? ಇದು ಕನಸು ಅಥವಾ ನಿಜವೋ ಅಂತ ಯೋಚಿಸ್ತಾಳೆ. ಕನಸಾಗಿದ್ದರೆ ಕಾಲಿಗೆ ಗಾಯ ಹೇಗೆ ಬಂತು? ನಿಜ ಆಗಿದ್ದರೆ ಅಸಲಿಗೆ ಆ ವ್ಯಕ್ತಿ ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ತಲೆ ಕೆಡಿಸ್ಕೊಳ್ತಾಳೆ. ಸಾಯಂಕಾಲ ಆಗ್ತಿದೆ. ಅವಳಿಗೆ ಏನು ಮಾಡಬೇಕಂತ ತಿಳಿತಿಲ್ಲ. ಒಬ್ಬಳೇ ಇದ್ದಾಳೆ. ಹೊರಗೆ ಹೋದಾಗ ಕಂಡ ಆ ಕೋಟೆ ಅವಳಿಗೆ ನೆನಪಾಗುತ್ತೆ. ಆ ಕೋಟೆ ಯಾರದ್ದು? ಅದು ಯಾಕೆ ಹಾಳಾಗಿದೆ? ಇಲ್ಲಿರೋ ಪ್ರತಿಯೊಂದು ವಿಷಯವೂ ವಿಚಿತ್ರವಾಗಿದೆ. ಯಾವುದೋ ಮಾಯಾಲೋಕದಲ್ಲಿ ಬದುಕ್ತಿರೋ ಅಂತ ಅನ್ನಿಸ್ತಿದೆ. ಒಬ್ಬ ತಿಳಿಯದಂತೆ ಹಿಂದೆ ಬರ್ತಾನೆ. ಮದುವೆಯಾದವನು ಜನರೇ ಇಲ್ಲದ ಕಡೆ ತಂದು ಹಾಕಿದ್ದಾನೆ. ಏನಪ್ಪ ನನ್ನ ಜೀವನ ಅಂದ್ಕೊಳ್ತಾ ಸ್ನಾನ ಮಾಡೋದಕ್ಕೆ ಹೋಗ್ತಾಳೆ. ಬಾತ್ ಟಬ್ನಲ್ಲಿ ನೀರು ತುಂಬಿಸಿ ಪ್ರಶಾಂತವಾಗಿ ಮಲಗ್ತಾಳೆ. ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿ ಅಂತ ಕಣ್ಮುಚ್ತಾಳೆ. ಆದರೆ ಸ್ವಲ್ಪ ಸಮಯಕ್ಕೆ ಅವಳ ಪ್ರೈವೇಟ್ ಪಾರ್ಟಲ್ಲಿ ಯಾರೋ ಮುಟ್ಟಿದಂತೆ ಅನುಭವವಾಗುತ್ತೆ. ಒಮ್ಮೆಯೇ ಬೆಚ್ಚಿಬಿದ್ದು ಕಂಡುಬಿಡ್ತಾಳೆ. ತನ್ನ ಪ್ರೈವೇಟ್ ಪಾರ್ಟ್ ಯಾರೋ ಮುಟ್ಟಿದಂತೆ ಅನಿಸಿದ್ರಿಂದ ಭೂಮಿಕಾ ಒಮ್ಮೆಲೆ ಬೆಚ್ಚಿಬಿದ್ದು ಹೇಳ್ತಾಳೆ. ಕಂಡುಬಿಟ್ಟು ಸುತ್ತಲೂ ನೋಡಿದ್ರಲ್ಲಿ ಯಾರೂ ಇರೋದಿಲ್ಲ. ಭೂಮಿಕಾಗೆ ತುಂಬ ಭಯ ಆಗುತ್ತೆ. ಒಮ್ಮೆಯೇ ಆ ಬಾತ್ಟಬ್ನಿಂದ ಮೇಲೆ ಹೇಳ್ಬೇಕಂದ್ಕೊಳ್ತಾಳೆ. ಅಷ್ಟರಲ್ಲೇ ಯಾವುದೋ ಶಬ್ದ. ತಲೆ ಪಕ್ಕಕ್ಕೆ ತಿರುಗಿಸಿ ನೋಡಿದ್ರೆ ತನ್ನ ವಾಶ್ರೂಮ್ ಬಾಗಿಲು ಮೆಲ್ಲಗೆ ತಾನಾಗಿಯೇ ತೆಗೆದುಕೊಳ್ತಿರುವಂಥವಳಿಗೆ ಅನಿಸುತ್ತೆ. ಇನ್ನು ತಡ ಮಾಡದೆ ಆ ಬಾತ್ಟಬ್ನಿಂದ ಎದ್ದು ಪಕ್ಕದಲ್ಲೇ ಇದ್ದ ಟವಲ್ ಸುತ್ತಕೊಳ್ತಾಳೆ. ಅಲ್ಲಿ ನಡೀತಾ ಇರೋ ಘಟನೆಗಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅನ್ನುವಂತೆ ಆ ವಾಶ್ರೂಮ್ನಿಂದ ಹೊರಗೆ ಓಡಿ ಬರ್ತಾಳೆ. ಹಾಗೆ ಓಡ್ತಾ ಹೋಗಿ ತನ್ನ ಬೆಡ್ ಪಕ್ಕದಲ್ಲಿರೋ ಕನ್ನಡಿ ಮುಂದೆ ನಿಂತು ಆ ವಾಶ್ರೂಮ್ ಕಡೆಗೆ ನೋಡ್ತಿರ್ತಾಳೆ. ಅತಿಯಾದ ಭಯದಿಂದ ಅವಳು ಕಾಲಿಂದ ತಲೆವರೆಗೂ ನಡುಗ್ತಿರ್ತಾಳೆ. ಹಾಗೆ ಇರುವಾಗ
ಒಮ್ಮೆಗೆ ಕರೆಂಟ್ ಹೋಗ್ಬಿಡುತ್ತೆ. ಅಂದರೆ ಎಲ್ಲ ಲೈಟ್ಸ್ ಆಫ್ ಆಗಿಬಿಡುತ್ತೆ. ಸುತ್ತಲೂ ಕತ್ತಲೆ ಆವರಿಸುತ್ತೆ. ಆ ಕತ್ತಲೆಯಲ್ಲಿ ಏನು ಮಾಡಬೇಕಂತ ಭೂಮಿಕಾಗೆ ತಿಳಿತಿಲ್ಲ. ಎಲ್ಲಿಂದ ಏನು ಬರುತ್ತೋ ಎಂಬ ಭಯ ಅವಳಲ್ಲಿ ಶುರುವಾಯಿತು. ಒಂದೊಂದೇ ಹೆಜ್ಜೆ ಮುಂದಕ್ಕಿಡ್ತಿದ್ದಾಳೆ. ಯಾಕಂದರೆ ಆ ಕತ್ತಲೆಯಿಂದ ಹೊರಬರಬೇಕು ಅಥವಾ ಕನಿಷ್ಠ ಕೋಣೆಯಿಂದಲಾದರೂ ಹೊರಗೆ ಹೋಗಬೇಕು ಎಂಬ ಆತುರ ಅವಳದ್ದು. ಹಾಗೆ ನಡೀತಿದ್ದ ಭೂಮಿಕಾಳನ್ನು ಅಚಾನಕ್ಕಾಗಿ ಯಾರೋ ಹಿಡಿದು ವೇಗವಾಗಿ ಬೆಡ್ ಕಡೆಗೆ ಎಳ್ಕೊಂಡು ಹೋದಂತ ಅವಳಿಗೆ ಅನ್ನಿಸ್ತು. ಭೂಮಿಕಾ ಒಮ್ಮೆಗೆ ಜೋರಾಗಿ ಕಿರ್ಚಿದ್ಲು. ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳನ್ನು ಆವೇಶದಿಂದ ಬೆಡ್ ಮೇಲೆ ಎಳ್ಕೊಂಡು ಹೋಗಿ ಹಿಡಿದು ಅವಳು ಕಟ್ಕೊಂಡಿದ್ದ ಟವಲನ್ನು ಜೋರಾಗಿ ಹಿಡಿದು ಪಕ್ಕಕ್ಕೆ ಬಿಸಾಕಿದ್ರು. ಯಾರು ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ಕಾಪಾಡಿ, ನನಗೇನು ಮಾಡಬೇಡಿ ಅಂತ ಭೂಮಿಕಾ ಕಿರ್ಚುತ್ತಲೇ ಇದ್ದಾಳೆ. ಹೀಗೆ ಭೂಮಿಕಾ ಮೈ ಮೇಲೆ ಟವಲ್ ಇಲ್ಲದೇ ಇರುವಾಗ ಅವಳ ಮೈ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಮಲಗಿ ಅವಳ ಕುತ್ತಿಗೆ ಮೇಲೆ ಮುತ್ತಿಡ್ತಿರುವಂತ ಅನಿಸುತ್ತೆ. ಅದು ಕೂಡ ತುಂಬ ನೋವಿನಿಂದ ಕೂಡಿತ್ತು. ಆ ನೋವನ್ನು ಮತ್ತು ತನ್ನ ಮೇಲೆ ಬಿದ್ದು ಅವ್ರು ಮಾಡ್ತಿರೋ ಕೆಲಸವನ್ನು ತಡ್ಕೊಳ್ಳೋದಕ್ಕಾಗದೆ ಭೂಮಿಕಾ ಕಿರಿಸ್ತಾಳೆ. ನನ್ನ ಬಿಟ್ಟುಬಿಡಿ ಅಂತ ಬೇಡ್ಕೊಳ್ತಾಳೆ. ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅವಳು ಎಷ್ಟು ಒದ್ದಾಡಿದ್ರೂ ಕನಿಷ್ಠ ತನ್ನ ಕೈಯನ್ನು ಕೂಡ ಕದಲಿಸೋದಕ್ಕೆ ಅವಳಿಗೆ ಸಾಧ್ಯವಾಗ್ತಿಲ್ಲ. ಅವನು ತನ್ನ ತುಟಿಗಳಿಂದ ಅವಳ ಇಡೀ ಶರೀರವನ್ನು ಸ್ಪರ್ಶಿಸ್ತಿದ್ದಾನೆ. ಸ್ವಲ್ಪ ಸಮಯದವರೆಗೆ ತುಂಬ ಭಯ ಮತ್ತು ನೋವು ನೀಡಿದ ಆ ಅನುಭವ ಹೋಗ್ತಾ ಹೋಗ್ತಾ ಭೂಮಿಕಾಗೆ ಇಷ್ಟ ಆಗೋದಕ್ಕೆ ಶುರುವಾಯಿತು. ಅವಳಲ್ಲಿನ ಹೆಣ್ಣುತನ ಎಚ್ಚರಗೊಳ್ಳುತ್ತೆ. ಅವನ ತುಟಿಗಳು ಅವಳ ಶರೀರದ ಮೇಲೆ ಮಾಡ್ತಿರೋ ಗಿಲೆ ಅನುಭವ ಅವಳ ಮನಸ್ಸಿಗೆ ಇನ್ನೂ ಮಾಡುವಂಥ ಪ್ರೇರೇಪಿಸುವಂತಿತ್ತು. ಹೀಗೆ ಅವಳಲ್ಲಿ ತುಂಬ ಬದಲಾವಣೆ ಉಂಟಾಗುತ್ತೆ. ಅವಳಿಗೆ ತಿಳಿಯದಂತೆಯೇ ಆ ಫೀಲಿಂಗ್ ಇನ್ನೂ ಬೇಕು ಅನಿಸುತ್ತೆ. ಅವನು ಎಷ್ಟು ಹೊತ್ತು ಹಾಗೆ ಮಾಡಿದ್ನೋ ಭೂಮಿಕಾಗೆ ತಿಳಿಲಿಲ್ಲ. ಬಹಳ ಸಮಯದ ನಂತರ ಅವನು ಭೂಮಿಕಾ ಪಕ್ಕದಲ್ಲಿ ಮಲಗಿ ಅವಳನ್ನು ಅಪ್ಪಿಕೊಂಡ. ಅವನ ಆ ಅಪ್ಪುಗೆ ಭೂಮಿಕಾಗೆ ಯಾವುದೋ ತಿಳಿಯದ ಹೊಸ ಅನುಭವವನ್ನು ನೀಡಿತು. ಅವರು ಶಾರೀರಿಕವಾಗಿ ಒಂದಾಗಲಿಲ್ಲ. ಆದರೆ ಉಳಿದೆಲ್ಲವನ್ನು ಅವನೀಗ ಭೂಮಿಕಾಳ ಜೊತೆ ಮಾಡಿದ್ದ. ಭೂಮಿಕಾಗೆ ನಿಜಕ್ಕೂ ಏನು ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಮೊದಲು ಕತ್ತಲೆಯಲ್ಲಿ ಒಂದು ಸ್ಪರ್ಶಕ್ಕೆ ಭಯವಾಗಿತ್ತು. ಆದರೆ ಅದೇ ಸ್ಪರ್ಶ ಈಗಳಿಗೆ ಪ್ರಶಾಂತತೆಯನ್ನು ನೀಡ್ತಿದೆ. ಈಗ ಅವಳು ಏನು ಮಾಡಬೇಕು? ಭಯ ಪಡಬೇಕಾ? ಅಥವಾ ಇದುವರೆಗೂ ಒಬ್ಬಳೇ ಇದ್ದ ತನಗೆ ಒಬ್ಬ ಜೊತೆಗಾರ ಸಿಗ್ತ ಅಂತ ಆನಂದ ಪಡಬೇಕಾ? ನಿಜಕ್ಕೂ ಅದು ಮನುಷ್ಯನ ಅಥವಾ ದಿವ್ವಾನ? ಅವಳಿಗೆ ಏನೂ ತಿಳಿತಿಲ್ಲ. ಹೀಗೆ ಯೋಚಿಸ್ತಲೇ ಅವನ ಅಪ್ಪುಗೆಯಲ್ಲಿ ಅವಳು ನಿದ್ರೆಗೆ ಜಾರ್ತಾಳೆ. ಅದು ಕೂಡ ಅತೀ ಬೇಗನೆ. ಪ್ರತಿದಿನ ಅಗ್ನಿ ಯಾಕೆ ತನ್ನನ್ನು ದೂರ ಇಟ್ಟಿದ್ದಾನೆ ಎಂಬ ವಿಷಯ ತಿಳಿಯದೆ ಬೆಂಕಿಯಲ್ಲಿ ಬೆಂದಂತೆ ಸಂಕಟ ಪಡುತ್ತಾ ಅವಳಿಗೆ ನಿದ್ರೆ ಬರ್ತಿರಲಿಲ್ಲ. ಎಷ್ಟೋ ಹೊತ್ತಿನ ನಂತರ ಯಾವಾಗಲೂ ನಿದ್ರಿಸ್ತಿದ್ಲು. ಅಂಥದ್ರಲ್ಲಿ ಇಂದು ಇಷ್ಟು ಬೇಗ, ಅದು ಕೂಡ ಇಷ್ಟು ಹಾಯಾಗಿ ನಿದ್ರೆ ಬಂದದ್ದು ಭೂಮಿಕಾಗೆ ಆಶ್ಚರ್ಯ ತಂತು. ರಾತ್ರಿ ಇಡೀ ಹಾಯಾಗಿ ನಿದ್ರಿಸ್ತಿದ್ದ ಭೂಮಿಕಾ ಬೆಳಿಗ್ಗೆ ಕಣ್ಬಿಟ್ಟು ನೋಡ್ತಾಳೆ. ಅವಳ ಸುತ್ತ ಯಾರೂ ಇರೋದಿಲ್ಲ. ತನ್ನ ಮೇಲಿದ್ದ ಬೆಡ್ಶೀಟ್ ಪಕ್ಕಕ್ಕೆ ಸರಿಸಿ ನೋಡ್ತಾಳೆ. ಅವಳ ಮೈ ಮೇಲೆ ಬಟ್ಟೆಗಳು ಇರುತ್ತವೆ. ಮತ್ತೆ ಗೊಂದಲ ಶುರುವಾಯಿತು. ಮತ್ತೆ ನಾನೇನಾದರೂ ಕನಸು ಕಣ್ಣ? ನನಗೇನಾಗ್ತಿದೆ? ಪದೇ ಪದೇ ನನಗೆ ಈ ಕನಸಿನಂಥ ಭಾವನೆ ಯಾಕೆ ಉಂಟಾಗ್ತಿದೆ? ಆದರೆ ಇದು ಖಂಡಿತ ಕನಸಲ್ಲ ಅಂತ ನನಗನ್ನಿಸ್ತಿದೆ. ಪದೇ ಪದೇ ನನ್ನ ಹತ್ರ ಬರ್ತಿರೋ ಆ ವ್ಯಕ್ತಿ ಯಾರು? ನಿಜಕ್ಕೂ ಅವನು ಮನುಷ್ಯನ ಅಥವಾ ಆತ್ಮನ ಅಂತ ತನ್ನಲ್ಲಿ ತಾನೇ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳನ್ನ ಹಾಕೊಳ್ತಿರ್ತಾಳೆ. ಈಗ ಭೂಮಿಕಾ ಹತ್ರ ಕೇವಲ ಪ್ರಶ್ನೆಗಳು ಮಾತ್ರ ಇವೆ. ಕತೆ ಮುಂದುವರಿಯುತ್ತೆ. ಈ ಕತೆ ಓದಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತಿದೆ? ಅಲ್ಲಿರುವಂಥದ್ದು ಆತ್ಮನ ಅಥವಾ ವ್ಯಕ್ತಿನ? ತಪ್ಪದೆ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಮೊದಲೇ ನೋಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಖಂಡಿತವಾಗಿಯೂ ಎಲ್ಲರೂ ಕಮೆಂಟ್ ಮಾಡಿ. ನೋಡೋಣ ಏನು ಉತ್ತರ ಕೊಡ್ತೀರಾ ಅಂತ. ಥ್ಯಾಂಕ್ ಯು.